ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ತಮ್ಮ 17ನೇ ಬಜೆಟ್ ಅನ್ನ ಮಂಡಿಸಿದ್ದು ಮದ್ಯಪ್ರಿಯರಿಗೆ ಶಾಕ್ ಅನ್ನ ಕೊಟ್ಟಿದ್ದಾರೆ. ಆಲ್ಕೋಹಾಲ್ ಲೆವೆಲ್ ಜಾಸ್ತಿ ಇರುವಂತಹ ಮದ್ಯದ ದರಗಳು ಏರಿಕೆ ಆಗಲಿವೆ ಅಂತ ಸಿಎಂ ಬಜೆಟ್ ನಲ್ಲಿ ಘೋಷಿಸಿದ್ದಾರೆ. ಇದು ಮದ್ಯಪ್ರಿಯರಲ್ಲೇ ಕೊಂಚ ಗೊಂದಲ ಮೂಡಿಸುವಂತಿದೆ. ಇದೀಗ ಯಾವ ಮದ್ಯಗಳ ಬಾಟಲ್ ದರ ಕಡಿಮೆ ಆಗುತ್ತೆ ಅನ್ನೋದು ಎಣ್ಣೆ ಪ್ರಿಯರಿಗೆ ದೊಡ್ಡ ಕನ್ಫ್ಯೂಷನ್ ಆಗಿದೆ. ಮದ್ಯದ ಬೆಲೆ ವಿಧಿಸುವ ತೆರಿಗೆಯ ಸ್ವರೂಪವನ್ನ ಬದಲಾಯಿಸುವ ಮೂಲಕ ರಾಜ್ಯದ ರಾಜಸ್ವವನ್ನ ಸಂಗ್ರಹವನ್ನ ಗಣನೀಯವಾಗಿ ಏರಿಕೆ ಮಾಡಲು ನಿರ್ಧರಿಸಿದ್ದು ಕೆಲ ಕ್ರಮ ಕೈಗೊಂಡಿದೆ. ಹಾಗಿದ್ರೆ ಕಡಿಮೆ ಆಲ್ಕೋಹಾಲ್ ಕಂಟೆಂಟ್ ಇರೋ ಮದ್ಯದ ದರ ಕಡಿಮೆ ಆಗುತ್ತಾ ಎನ್ನುವ ಗೊಂದಲ ಮದ್ಯಪ್ರಿಯರಲ್ಲಿ ಮೂಡಿದೆ. ಏಪ್ರಿಲ್ 2026ರಿಂದ ಪಾನೀಯಗಳಲ್ಲಿ ಇರುವ ಮದ್ಯದ ಅಂಶವನ್ನ ಆಧಾರವಾಗಿಟ್ಟುಕೊಂಡು ಅಬಕಾರಿ ಶುಲ್ಕ ವ್ಯವಸ್ಥೆ ಜಾರಿಗೆ ತರುವ ಬಗ್ಗೆ ಬಜೆಟ್ ನಲ್ಲಿ ಘೋಷಣೆ ಮಾಡಲಾಗಿದೆ. ಮದ್ಯಪಾನ ದುಷ್ಪರಿಣಾಮಗಳು ಹಾಗೂ ಸಮಾಜದ ಮೇಲೆ ಉಂಟು ಮಾಡುವ ಹಾನಿಯ ಕಾರಣ ಜಾಗತಿಕ ಮಟ್ಟದಲ್ಲಿ ಮದ್ಯದ ಅಂಶವನ್ನು ಆಧರಿಸಿ ತೆರಿಗೆ ಪದ್ಧತಿಯು ಗೋಲ್ಡ್ ಸ್ಟ್ಯಾಂಡರ್ಡ್ ಆಗಿ ಪರಿಣಮಿಸಿದೆ.